ಎಲ್ರಿಗೂ ನಮಸ್ಕಾರ. NMS ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಅಪ್ಪ ಅವರ ಜನನ ಎಲ್ಲಾಯ್ತು, ಅವರು ಬೆಳೆದಂತಹ ರೀತಿ ಏನು, ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಮತ್ತು ಯಾವಾಗ, ಯಾವ್ಯಾವ ಮೂವೀಸ್ ನ ಅವರು ಮಾಡಿದ್ರು ಅನ್ನೋದನ್ನ ನೋಡಿದೀವಿ. ಈ ವಿಡಿಯೋದಲ್ಲಿ ನಾವು ಅವರು ಮೂವೀಸ್ಗೆ ಗ್ಯಾಪ್ ಕೊಟ್ಟಾಗ ಚಿತ್ರರಂಗದಿಂದ ದೂರ ಉಳಿದಂತಹ ಕ್ಷಣಗಳಲ್ಲಿ, ಆ ದಿನಗಳಲ್ಲಿ ಅವರ ಬಗ್ಗೆ ಬರ್ತಾ ಇದ್ದಂತಹ ಗಾಳಿ ಮಾತುಗಳೇನು, ರೂಮರ್ಸ್ ಗಳೇನು, ಜೊತೆಗೆ ಅದನ್ನ ಅವರು ಹೇಗ್ ಗೆದ್ಕೊಂಡ್ ಬಂದ್ರು, ಅವರು ಯಾವ್ಯಾವ ಅವಾರ್ಡ್ಸ್ ಗಳನ್ನ ತಗೊಂಡಿದ್ದಾರೆ, ಅವರ ಜೀವನದ ಕೊನೆಯ ಅಂತ್ಯ ದುರಂತವಾಗಿ ಹೇಗೆ ಅಂತ್ಯಗೊಳ್ತು ಅನ್ನೋದನ್ನ ನೋಡೋಣ. ಸಾವಿರದ 1989ರಿಂದ 2002ರ ತನಕ ಪುನೀತ್ ರಾಜ್ಕುಮಾರ್ ಅವರ ಹಲವಾರು ರೂಮರ್ಸ್ ಗಳು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಯಾವುದೋ ಡೀಲಿಂಗ್ಸ್, ಗ್ರಾನೈಟ್ ಬಿಸ್ನೆಸ್, ಚಾಮರಾಜನಗರ, ಏನೇನೋ ಹೀಗೆ ಕೇಳಿ ಬರ್ತಾ ಇತ್ತು. ಆದ್ರೆ ಅವಾಗ ಆಗಿದ್ದು ನಿಜಕ್ಕೂ ಏನು? 1989ರಲ್ಲಿ ಪರಶುರಾಮ ಚಿತ್ರದಲ್ಲಿ ಅಪ್ಪು ಪಾತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡವರು ಅಲ್ಲಿಂದ ದೊಡ್ಡ ಪರದೆಯಿಂದ ಹೊರಗಡೆ ಬರ್ತಾರೆ. ಪರದೆಯ ಮುಂದೆ ಇದ್ದಂಥವರು ಪರದೆಯ ಹಿಂದೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ವಜ್ರೇಶ್ವರಿ ಪ್ರೊಡಕ್ಷನ್ ನಲ್ಲಿ ಹಲವು ಸಿನಿಮಾಗಳನ್ನ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡಿ ಕೈ ಸುಟ್ಕೊಳ್ತಾರೆ. ಗ್ರಾನೈಟ್ ಬಿಸ್ನೆಸ್ ನ ಕನಕಪುರದಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ, ಇದರ ಜೊತೆಗೆ ಬೇರೇನೋ ಮಾಡ್ತಾ ಇದ್ದಾರೆ ಅನ್ನೋ ರೂಮರ್ಸ್ ಗಳು ಹಬ್ಬಿರ್ತವೆ. ಜೊತೆಗೆ ಬಿಸ್ನೆಸ್ ಲಾಸ್ ಆಗಿ ಕೈ ಸುಟ್ಕೊಳ್ತಾರೆ ಕೂಡ. ಇದ್ರ ಜೊತೆಗೆ ಕಂಪ್ಯೂಟರ್ ಕೋರ್ಸ್, ಸಿನಿಮಾ ಕ್ಯಾಮ್ರಾ, ಅದರ್ ಎಕ್ವಿಪ್ಮೆಂಟ್ಸ್ ಅಂತಂದೇಳಿ ಪರ್ಚೇಸ್ ಮಾಡೋಕ್ ಹೋಗಿ ಕೈ ಸುಟ್ಕೊಳ್ತಾರೆ. ಮೋಸ್ಟ್ಲಿ ಸಿನಿಮಾ ರಂಗ ಇವರನ್ನ ಮತ್ತೆ ತನ್ನತ್ತ ಕರ್ಕೊಳ್ಳೋದಕ್ಕೋಸ್ಕರ ಈ ತರ ಎಲ್ಲ ಆಗ್ತಿತ್ತೋ ಏನೋ. ಅಕಸ್ಮಾತ್ ಇದ್ರಲ್ಲಿ ಯಾವ್ದಾದ್ರು ಒಂದ್ ಬಿಸ್ನೆಸ್ ಇವ್ರು ಕೈ ಹಿಡಿದಿದ್ರು ಕೂಡ ಮತ್ತೆ ಇಂಥ ಪುಣ್ಯಾತ್ಮ ನಮ್ಗೆ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಲಾಸ್ ಆಗಿದ್ದು ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು, ಆಗುದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಾಗೆ. ಇದೇ ನೋಡ್ರಿ ರೂಮರ್ಸ್ ಗಳು ಅಂದ್ರೆ. ಪುನೀತ್ ರಾಜ್ಕುಮಾರ್ ಅವರು ಹಲವಾರು ಅವಾರ್ಡ್ಸ್ ಗಳನ್ನ ರೆಕಗ್ನಿಷನ್ ಗಳನ್ನ ಪಡ್ಕೊಂಡಿದ್ದಾರೆ. ಕಂಪ್ಲೀಟ್ ಎಲ್ಲಾ ಅವಾರ್ಡ್ಸ್ ಗಳ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಸಪರೇಟ್ ಒಂದು ವಿಡಿಯೋನೇ ಮಾಡ್ಬೇಕು ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ಚಿಕ್ಕದಾಗಿ ಹೇಳ್ತೀನಿ. ಒಂದು ನ್ಯಾಷನಲ್ ಅವಾರ್ಡ್ ಅಂದ್ರೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ, 4 ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ, 5 ಸೈಮಾ ಅವಾರ್ಡ್, 6 ಫಿಲ್ಮ್ ಫೇರ್ ಅವಾರ್ಡ್, ಕರ್ನಾಟಕ ಸ್ಟಾರ್ ನಂದಿ ಅವಾರ್ಡ್, ಗಂಧದ ಗುಡಿ ಚಿತ್ರಕ್ಕೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಕರ್ನಾಟಕ ರತ್ನ ಅವಾರ್ಡ್, ಕರ್ನಾಟಕ ಪೋಸ್ಟ್ ಸರ್ಕಲ್ ಅವರು ಪುನೀತ್ ರಾಜ್ಕುಮಾರ್ ಅವರ ಅಫಿಷಿಯಲ್ ಪೋಸ್ಟರ್ ಕವರ್ ಲಾಂಚ್ ಮಾಡಿದ್ರು. ಅಷ್ಟೇ ಅಲ್ಲದಲೇನೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ಯಾಟಲೈಟ್ ಅನ್ನ ತಯಾರಿ ಮಾಡಿ ಅದಕ್ಕೆ ಅಪ್ಪು ಅವರ ಹೆಸರನ್ನ ಇಟ್ಟಿದ್ರು. ದಸರಾ ಉತ್ಸವದಲ್ಲಿ ಶ್ರೀಗಂಧದ ಮರದಲ್ಲಿ ಅಪ್ಪು ಅವರ ಫೋಟೋವನ್ನ ಮಾಡಿ ಅಪ್ಪು ಅವರಿಗೆ ಸಮರ್ಪಿಸಿದ್ರು. ಇದಿಷ್ಟು ಅಪ್ಪು ಅವರಿಗೆ ಸಂದಂತಹ ಗೌರವಗಳು. ಬರೀ ಸಿಲ್ವರ್ ಸ್ಕ್ರೀನ್ಗೆ ಸೀಮಿತ ಆಗದಲೇನೆ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕೂಡ ಮಿಂಚಿದ್ರು ನಮ್ಮ ಅಪ್ಪು ಅವರು. ಫ್ಯಾಮಿಲಿ ಪವರ್, ಕನ್ನಡದ ಕೋಟ್ಯಾಧಿಪತಿಗಳಲ್ಲಿ ಪವರ್ ಸ್ಟಾರ್ ನ ಪವರ್ ಹೆಚ್ಚಾಗಿತ್ತು. ಅಷ್ಟಕ್ಕೆ ನಿಲ್ಲದ ಇವರ ಸ್ಮಾಲ್ ಸ್ಕ್ರೀನ್ ಜರ್ನಿ ನೇತ್ರಾವತಿ ಎಂಬ ಸೀರಿಯಲ್ ನ ಕೂಡ ಇವರು ಪ್ರೊಡ್ಯೂಸ್ ಮಾಡ್ತಾರೆ. PRK ಪ್ರೊಡಕ್ಷನ್ ಹೌಸ್ ನಿರ್ಮಾಣ ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ ನ 2017ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆಯ ಹೆಸರು, ಹೈಯೆಸ್ಟ್ ಪೇಔಟ್ ಹೀರೋ ಆಗಿರೋರು ಜನರ ಮನಸ್ಸಲ್ಲಿ ಆಲ್ರೆಡಿ ಸ್ಥಾನ ಪಡೆದಿದ್ರು. ಹೊಸ ಪ್ರತಿಭೆಗಳಿಗಾಗಿ, ಹೊಸ ಆಲೋಚನೆಗಳಿಗೆ ಜಾಗ ಮಾಡಿಕೊಡ್ಬೇಕು, ಹೊಸ ಕಲಾವಿದರನ್ನ ಬೆಳಕಿಗೆ ತರಬೇಕು ಅನ್ನೋ ಉದ್ದೇಶದಿಂದಾನೇ ಹುಟ್ಟಿದ್ದಂತಹದ್ದು ಈ PRK ಪ್ರೊಡಕ್ಷನ್ ಹೌಸ್. ಇದರ ಮುಖಾಂತರ 10 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹೊಸ ಹೊಸ ಪ್ರತಿಭೆಗಳಿಗೆ ತಮ್ಮ ಬ್ಯಾನರ್ ನ ಅಡಿಯಲ್ಲಿ ಜಾಗವನ್ನ ಮಾಡಿಕೊಡ್ತಾರೆ. ಕವಲುದಾರಿ, ಮಾಯಾ ಬಜಾರ್, ಲಾ, ಫ್ರೆಂಚ್ ಬಿರಿಯಾನಿ, ಮ್ಯಾನ್ ಆಫ್ ದಿ ಮ್ಯಾಚ್, ಇನ್ನು ಹಲವು ಚಿತ್ರಗಳನ್ನ ಈ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಅಂದು ದ್ವಾಪರ ಯುಗದಲ್ಲಿ ದಾನಶೂರ ಅಂದ್ರೆ ಅದು ಕರ್ಣ. ಆದ್ರೆ ಈ ಕಲಿಯುಗದಲ್ಲಿ ಆ ಹೆಸರು ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತೆ ಅಂದ್ರೆ ತಪ್ಪಾಗಲ್ಲ. ಎಡಗೈಯಲ್ಲಿ ಮಾಡಿದ ಸಹಾಯ ಬಲಗೈಗೆ ಗೊತ್ತಾಗಬಾರದು ಅನ್ನೋದನ್ನ ಚಾಚು ತಪ್ಪದೇನೆ ಪಾಲಿಸಿದಂತಹ ನಮ್ಮ ಅಪ್ಪು 45 ಉಚಿತ ಶಾಲೆ, 26 ಅನಾಥಾಶ್ರಮ, 19 ಗೋಶಾಲೆ, 16 ಓಲ್ಡ್ ಏಜ್ ಹೋಮ್ ಅಂದ್ರೆ ವೃದ್ಧಾಶ್ರಮ, ಹೀಗೆ
ಇಷ್ಟೇ ಅಲ್ಲದಲೇನೆ 1800 ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಸಹಾಯವನ್ನ ಮಾಡ್ತಾ ಇದ್ರು. ಕೆಲವೊಂದು ಸಿನಿಮಾಗಳಿಗೆ ಹಾಡುಗಳನ್ನ ಹಾಡ್ತಾ ಇದ್ರು. ಆ ಹಾಡಿಗೆ ತೆಗೆದುಕೊಳ್ತಾ ಇದ್ದಂತಹ ಸಂಭಾವನೆಯನ್ನ ಇವರು ಚಾರಿಟಿಗೆ ಬಳಸ್ತಾ ಇದ್ರು. ಇಷ್ಟೇ ಅಲ್ಲದೆ ಸಮಾಜಕ್ಕೆ ಸಹಾಯವಾಗುವಂತಹ ಸಮಾಜಮುಖಿ ಕೆಲಸ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ರು. ವುಮೆನ್ಸ್ ಡೇ, ರೈಟ್ ಟು ಎಜುಕೇಶನ್, ಬೆಸ್ಕಾಂ, ಮ್ಯಾರಥಾನ್ ರೇಸ್, ರ್ಯಾಲಿ ಫಾರ್ ರಿವರ್ಸ್, ಈ ತರ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಮ್ಮ ಅಪ್ಪು ಇರ್ತಾ ಇದ್ರು. ಶಕ್ತಿಧಾಮ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಸಾವಿರಾರು ಹೆಣ್ಣು ಮಕ್ಕಳ ಎಜುಕೇಶನ್ಗೆ ಸಹಾಯ ಮಾಡಿದ್ರು. ಅಷ್ಟೇ ಅಲ್ಲದೇನೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಎಷ್ಟೋ ಹೆಣ್ಣು ಮಕ್ಕಳಿಗೆ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತಹ ಅಗತ್ಯ ಸ್ಕಿಲ್ಗಳನ್ನ ಹೇಳಿಕೊಟ್ಟು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ಗಾಗಿ ಅವರದ್ದೇ ಆದಂತಹ ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆಪ್ ಅನ್ನ ಪ್ರಸ್ತುತಪಡಿಸಿದ್ರು. ಕೋವಿಡ್ ಟೈಮ್ನಲ್ಲಿ ಸಿಎಂ ರಿಲೀಫ್ ಫಂಡ್ಗೆ 50 ಲಕ್ಷವನ್ನ ಡೊನೇಟ್ ಮಾಡಿದ್ರು. 2019ರಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಆಗಿದ್ದಂತಹ ಫ್ಲಡ್ಗೆ 5 ಲಕ್ಷವನ್ನ ಡೊನೇಟ್ ಮಾಡಿದ್ರು. ಸಿಎಂ ನ್ಯಾಚುರಲ್ ಕೆಲಾಮಿಟಿ ಫಂಡ್ಗೆ ಈ ಹಣವನ್ನ ಅವರು ಕೊಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ 2012ರಲ್ಲಿ ಒಂದು ಪುಸ್ತಕವನ್ನ ಬರೆದು ಅದನ್ನ ರಿಲೀಸ್ ಮಾಡ್ತಾರೆ. ಅದರಿಂದ ಬಂದಂತಹ ಹಣವನ್ನ ಕೂಡ ಚಾರಿಟಿಗಳಿಗೆ ಕೊಡ್ತಾರೆ. ಅಷ್ಟೇ ಅಲ್ಲದಲೇನೆ ಅಪ್ಪು ಎಲ್ಲಿನೇ ಹೋದ್ರೂ ಚೆಕ್ ಬುಕ್ ಅನ್ನ ಕ್ಯಾರಿ ಮಾಡ್ತಾ ಇದ್ರಂತೆ. ಎಲ್ಲಿಯಾದ್ರೂ ಚಾರಿಟಿಗಳಿಗೆ ಅಥವಾ ಬೇರೆ ವ್ಯಕ್ತಿಗತ ಸಂದರ್ಭಗಳಲ್ಲಿ ಸಹಾಯದ ಅವಶ್ಯಕತೆ ಇದೆ ಅಂತ ಗೊತ್ತಾದ್ರೆ ಮುಲಾಜಿಲ್ದಲೇನೆ ಹಣದ ಸಹಾಯವನ್ನು ಮಾಡ್ತಾ ಇದ್ರು. ಇವರಲ್ಲಿದ್ದಂತಹ ವೈಶಿಷ್ಟ್ಯ, ಮಾನವೀಯ ಗುಣಗಳು, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಂತಹ ಗೌರವ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನ ರೀತಿಯಲ್ಲಿ ಇರ್ತಾ ಇದ್ರು ನಮ್ಮ ಅಪ್ಪುರವರು. ಇವರು ಚೈಲ್ಡ್ ಆರ್ಟಿಸ್ಟ್ ಆಗಿ 14 ಸಿನಿಮಾಗಳಲ್ಲಿ, ಲೀಡ್ ರೋಲ್ ನಲ್ಲಿ 32 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ಕೂಡ ಕಾಂಟ್ರವರ್ಸಿಯಲ್ ಇಲ್ಲ. ಇವತ್ತು ಹೆಸರು ಬಂದ ತಕ್ಷಣ, ದುಡ್ಡು ಬಂದ ತಕ್ಷಣ ಕಾಂಟ್ರವರ್ಸಿಗಳ ಸರಮಾಲೆಗಳನ್ನೇ ತನ್ನ ಮೇಲೆ ಹಾಕೊಳ್ತಾರೆ. ಆದ್ರೆ ಕೆಲವು ವ್ಯಕ್ತಿಗಳ ಪೈಕಿ ಪುನೀತ್ ಕೂಡ ಒಬ್ರು. ಇದುವರೆಗೂ ಯಾವುದೇ ಕಾಂಟ್ರವರ್ಸಿಗಳನ್ನ ಮಾಡದೇನೆ ಇರುವಂತಹ ವ್ಯಕ್ತಿ ಅವರು. ತಮ್ಮ ಕೋ ಆರ್ಟಿಸ್ಟ್ ಗಳಿಗೆ ಏನು ಗೌರವ ಕೊಡ್ಬೇಕೋ ಅದನ್ನ 100% ಕೊಡ್ತಾ ಇದ್ರು ಪುನೀತ್. ತಂದೆಯ ಹಾಗೇನೆ ರಾಜಕೀಯ ಅಂದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ, ರಾಜಕೀಯ ಅಂದ್ರೆ ದೂರ ಉಳಿತಾ ಇದ್ರು. ಫಿಟ್ ಅಂಡ್ ಫೈನ್, ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಆಗಿದ್ರು ನಮ್ಮ ಪುನೀತ್ ರಾಜ್ಕುಮಾರ್. 6 ಸಲ ಸೋತ್ರು ಆರ್ಸಿಬಿನೇ, 60 ಸಲ ಸೋತ್ರು ಆರ್ಸಿಬಿನೇ, 60 ಸಲ ಸೋತ್ರು ಆರ್ಸಿಬಿನೇ. ಈ ಸಲ ಕಪ್ ನಮ್ದೇ. ಎರಡ್ 2010ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ RCBಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಅಷ್ಟೇ ಅಲ್ಲದೇನೆ ಕರ್ನಾಟಕದ ಹಾಲು ಒಕ್ಕೂಟ KMFಗೆ ಕೂಡ ಇವರು ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಅದು ಕೂಡ ಯಾವುದೇ ಹಣವನ್ನ ತೆಗೆದುಕೊಳ್ಳದಲೇನೆ ಕೇವಲ ಮಿಲ್ಕ್ ಫಾರ್ಮರ್ ಗಳಿಗೆ ಸಹಾಯ ಆಗ್ಲಿ ಅನ್ನೋ ಉದ್ದೇಶದಿಂದ 10 ವರ್ಷಗಳ ಕಾಲ ಬ್ರಾಂಡ್ ಅಂಬಾಸಿಡರ್ ಆಗಿ ಇರ್ತಾರೆ. ತಮ್ಮ ಟ್ವಿಟರ್ ಮುಖಾಂತರ ಹಲವಾರು ಹೊಸ ಪ್ರತಿಭೆಗಳನ್ನ, ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ತಾ ಇದ್ರು ಇವರು. ಇವರ ಪ್ರಮೋಷನ್ ಇಂದಾನೇ ಹಲವಾರು ಸಿನಿಮಾಗಳು ಓಡಿದ್ದು ಕೂಡ ಉಂಟು. ಅಂದು ಅಕ್ಟೋಬರ್ 29, 2021 ನಗುವಿನ ಒಡೆಯ ನಮ್ಮೆಲ್ಲರನ್ನ ಅಗಲಿದಂತಹ ದಿನ. ಹಿಂದಿನ ದಿನ ರಾತ್ರಿ ಲೈಟ್ ಆಗಿ ಚೆಸ್ಟ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಗ್ಗೆ ಅಷ್ಟೇನು ಕೇರ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಎಂದಿನಂತೆ ವರ್ಕೌಟ್ ಮಾಡಬೇಕಾದ್ರೆ ಮತ್ತೆ ಚೆಸ್ಟ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಇಮ್ಮಿಡಿಯೇಟ್ ಆಗಿ ವಿಕ್ರಮ್ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಡ್ ಮೇಲೆ ಮಲಗಿದವರು ಮತ್ತೆ ಮೇಲೇಳೋದೇ ಇಲ್ಲ. ಈ ವಿಷಯ ಎಲ್ಲ ಕಡೆ ಕಾಡ್ಗಿಚ್ಚಿನಂತೆ ಹರಡ್ತಾ ಹೋಗುತ್ತೆ. ಇಡೀ ಕರ್ನಾಟಕನೇ ಕಣ್ಣೀರಿನ ಕಡಲಲ್ಲಿ ಮುಳುಗಿದಂತಹ ಕ್ಷಣ ಅಂದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕನೂ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ಕಂಬನಿ ಮುಳುಗುತ್ತಾ ಹೋಗುತ್ತೆ. ಈ ವಿಷಯ ಕೇಳಿ ಶಾಕ್ ನಲ್ಲಿ 3 ಜನಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗುತ್ತೆ. ತಮ್ಮ ವಿಪರೀತ ಅಭಿಮಾನದ ಅಭಿಮಾನಿಗಳು 7 ಜನ ಸೂಸೈಡ್ ನ ಮಾಡ್ಕೊಳ್ತಾರೆ. ಕರ್ನಾಟಕ ಅಷ್ಟೇ ಅಲ್ಲದೇನೆ ದೇಶದಾದ್ಯಂತೆಲ್ಲ ಇವರ ಸಾವಿಗೆ ಅಭಿಮಾನಿಗಳು ಕಂಬನಿಯನ್ನ ಮಿಡಿಯುತ್ತಾರೆ. ಅಂತಿಮ ದರ್ಶನಕ್ಕಂತ ಅಪ್ಪುರವರ ಪಾರ್ಥಿವ ಶರೀರವನ್ನ ಕಂಠೀರವ ಸ್ಟೇಡಿಯಂಗೆ ತರ್ತಾರೆ. ನೀವು ನಂಬಲ್ಲ, ಮಹಾತ್ಮ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಎಷ್ಟು ಜನ ಸೇರಿರ್ತಾರಲ್ಲ, ಅದಕ್ಕಿಂತ ಹೆಚ್ಚು ಜನ
ಅಂದ್ರೆ 25 ಲಕ್ಷಕ್ಕೂ ಅಧಿಕ ಜನ ಅಪ್ಪುರವರ ಅಂತಿಮ ದರ್ಶನವನ್ನ ಪಡಿತಾರೆ. ಅಪ್ಪುರವರ ಕಣ್ಣುಗಳ ದಾನದಿಂದ 4 ಜನಕ್ಕೆ ದೃಷ್ಟಿ ಕೊಟ್ಟಿದೆ. ಅವರಿವತ್ತು ನಮ್ಮೊಟ್ಟಿಗೆ ಇಲ್ಲ, ಆದ್ರೆ ಅವರ ಕಣ್ಣುಗಳು ಈ ಪ್ರಪಂಚನ ನೋಡ್ತಾ ಇದೆ. ಇದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡಂತಹ ಅಪ್ಪು ಅಭಿಮಾನಿಗಳು ಒಂದೇ ವರ್ಷದಲ್ಲಿ 85,000ಕ್ಕೂ ಹೆಚ್ಚು ಜನ ತಮ್ಮ ಕಣ್ಣುಗಳ ದಾನವನ್ನ ರಿಜಿಸ್ಟರ್ ಮಾಡಿದ್ದಾರೆ. 25 ವರ್ಷಗಳಿಂದ ಬರೀ 65,000 ಜನ ಮಾತ್ರ ತಮ್ಮ ಕಣ್ಣುಗಳನ್ನ ದಾನದ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಆದ್ರೆ ಅಪ್ಪುರವರ ಅಗಲಿಕೆ ಅವರ ಕಣ್ಣುಗಳ ದಾನದಿಂದ ನಾರಾಯಣ ನೇತ್ರಾಲಯದಲ್ಲಿ ದಾಖಲೆ ಆಗಿರುತ್ತೆ. ಹುಟ್ಟಿದಾಗಿನಿಂದ ತಮ್ಮ ಕೊನೆಯ ಉಸಿರಿರುವ ತನಕ ನಗುತ್ತಾ ನಗಿಸುತ್ತಾ ಯಾರಿಗೂ ತಿಳಿಯದ ಹಾಗೆ ಸಹಾಯವನ್ನ ಮಾಡ್ತಾ ತಮ್ಮ ಸಿನಿಮಾಗಳ ಮುಖಾಂತರ ಒಳ್ಳೆಯ ಸಂದೇಶವನ್ನ ಸಾರ್ತಾ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿ ಯಾವುದೇ ಕಾಂಟ್ರವರ್ಸಿಗಳಿಲ್ಲದ 46 ವರ್ಷ ತಮ್ಮ ಜೀವನದ ಅಂತ್ಯವನ್ನ ಹಾಡಿದಂತಹ ನಗುವಿನ ಒಡೆಯ, ಅಭಿಮಾನಿಗಳ ಪಾಲಿಗೆ ದೇವರಾದಂತಹ ದೇವತಾ ಮನುಷ್ಯ, ಇಂದಿಗೂ ಎಷ್ಟೋ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗ್ ಟ್ರಿಬ್ಯೂಟ್ ಅನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿ, ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಂದೆಂದಿಗೂ ಅಜರಾಮರ. ಪ್ರಿಯ ವೀಕ್ಷಕರೇ, ಪವರ್ ಸ್ಟಾರ್ ಪುನೀತ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆ. ಹೇಳ್ತಾ ಹೋದ್ರೆ ಅದು ಮುಗಿಯದ ಅಧ್ಯಾಯವಾಗಿರುತ್ತೆ. ಈ ವಿಡಿಯೋವನ್ನ ಪುನೀತ್ ಸರ್ಗೆ ಅರ್ಪಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಅಪ್ಪು ಅಭಿಮಾನಿಗಳಿಗೆ ಶೇರ್ ಮಾಡಿ. ಅಪ್ಪುರವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಮತ ನೀಡಿ ಅಂತ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.